ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಆದೆ, ಇವ್ ನನ್ನ ಗೆಳೆಯ ಪಾಲಾಕ್ಷ. ನಾವು ಇವಾಗ ಎಲ್ಲಿ ಬಂದಿದೀವಿ ಅಂತಂದ್ರೆ ಸರ್ಪ್ರೈಸ್. ಹಾಯ್ ಹಲೋ, ವಿಡಿಯೋ ನೋಡ್ತಿರೋಂಥ ಎಲ್ಲ ನನ್ನ ಸೆಲೆಬ್ರಿಟೀಸ್ಗೂ ವಿಡಿಯೋಗೆ ಸ್ವಾಗತ ಹೇಳ್ತಾ ನಾನಿವತ್ತು ನಿಮ್ಮನ್ನೆಲ್ಲ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ ನನ್ನ ಫ್ರೆಂಡು ಸಡನ್ ಆಗಿ ಪ್ಲಾನ್ ಮಾಡ್ದ. ಸರಿ ಆಯ್ತು, ಹೋಗಿ ಬರೋಣ ಅನ್ಕೊಂಡು ಹಾಸನಿಂದ ಹೊರಟ್ವಿ. ಹಾಗೆ ಹೊರಡ್ಬೇಕಾದ್ರೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನನ್ನ ಇನ್ನೊಬ್ಬ ಫ್ರೆಂಡ್ಗೆ ಕಾಲ್ ಮಾಡಿ ಬೈಕ್ ತರ ಕೇಳಿದೆ. ಬಿಕಾಸ್ ನಮ್ಮನ್ನ ಸಿಟಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ಬೇಕಲ್ವಾ. ನಮ್ಮ ಹುಡುಗ ಬೈಕ್ ತರೋವರೆಗೂ ಡೈರಿ ನಂದಿನಿ ಅಂಕಲ್ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಡೈರಿ ಅಂಕಲ್ ಮಾಡೋ ಕಾಮಿಡಿಗೆ ನಮ್ಮ ಹುಡುಗರೆಲ್ಲ ನಕ್ಕು ಸುಸ್ತಾಗಿ ಹೋಗಿದ್ರು. ಕೊನೆಗೂ ನಮ್ಮ ಹುಡುಗ ಬೈಕ್ ತಗೊಂಡು ಬಂದ. ಕೊನೆಗೂ ಸಂಜೆ ಆಗ್ತಿತ್ತು ಅಂತ ಹೊರಟು ನಮ್ಮ ಹುಡುಗರೆಲ್ಲ ಆಲ್ ದ ಬೆಸ್ಟ್ ಹೇಳಿ ಹ್ಯಾಪಿ ಜರ್ನಿ ಅಂತ ಹೇಳಿದ್ರು. ಫೈನಲಿ ನಮ್ಮ ಹುಡುಗನ ಹತ್ರ ಬೈಕಲ್ಲಿ ಡ್ರಾಪ್ ಹಾಕಿಸ್ಕೊಂಡ್ವಿ. ಹಾಸನ್ ಪಾರ್ಕ್ ಒಳಗಡೆ ಒಂದು ಬೀಟ್ ಹಾಕೊಂಡು ಹಾಸನ್ ಹೇಮಾವತಿ ಸ್ಟ್ಯಾಚ್ಯೂನು ಸ್ವಲ್ಪ ಕವರ್ ಮಾಡಿಕೊಂಡು ನಾವು ಬಂದದ್ದು ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ಗೆ. ಫೈನಲಿ ಈಗ ಹಾಸನ್ KSRTC ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಏಳು ಕಾಲು ಬಸ್ ಯಾವುದೂ ಇಲ್ಲ. ಫೈನಲಿ ಧರ್ಮಸ್ಥಳಕ್ಕೆ ಎಷ್ಟು ಗಂಟೆಗೆ ಗಾಡಿ ಐತೆ ಅಂದ್ಬಿಟ್ಟು TC ಅವ್ರನ್ನ ಕೇಳ್ದೋ. TC ಅವರು 7:30ಗೆ ಬರುತ್ತೆ ಅಂತಂದ್ರು. ಸೊ ನಮ್ಗಿನ್ನೂ 20 ಮಿನಿಟ್ಸ್ ಟೈಮ್ ಇತ್ತು. ಅಲ್ಲಿವರೆಗೂ ಸ್ಟ್ಯಾಂಡಿಗೆ ಬರುವಂತಹ KSRTC ಬಸ್ಗಳನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಬಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತಂದ್ರೆ ನಮ್ಮ ಫ್ರೆಂಡು ಏನೋ ಹೇಳ್ತಾರೆ ಕೇಳಿ. ಅಲ್ಲಿಂದ ಮತ್ತೆ 40 ಕಿಲೋಮೀಟರ್ ಜರ್ನಿ, ಮತ್ತೆ ಅಲ್ಲಿಂದ ಮತ್ತೆ ಒಂದು ಗಾಡಿ ಚೇಂಜ್ ಮಾಡಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಡೈರೆಕ್ಟ್ ಗಾಡಿ ಧರ್ಮಸ್ಥಳ ಅಂತ. ಫೈನಲಿ ನಮ್ಮ ಧರ್ಮಸ್ಥಳದ ಗಾಡಿ ಆನ್ ಟೈಮಿಗೆ ಕರೆಕ್ಟಾಗಿ ಬಂತು. ಬಸ್ ಬಂದಿದ್ದ ಖುಷಿಗೆ ಇಬ್ಬರು ಖುಷಿಯಿಂದನೇ ಹೊರಟ್ವಿ. ಹೇಗೂ ಯೂಟ್ಯೂಬ್ಗೆ ವ್ಲಾಗ್ ಮಾಡ್ತಾ ಇರೋದ್ರಿಂದ ಫ್ರಂಟಲ್ಲಿ ಸೀಟ್ ಸಿಕ್ಕಿದ್ರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನೋಡಿದ್ವಿ. ಸದ್ಯ ಮಂಜುನಾಥ ಸ್ವಾಮಿ ದಯೆಯಿಂದ ಫ್ರಂಟಲ್ಲೇ ಸೀಟ್ ಸಿಕ್ತು. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಿಮ್ ನಗು ಹೀಗೆ ಇರ್ಲಿ. ನಮ್ಮ ಹುಡುಗ ಹೇಳ್ದಂಗೆ ಕಾಲಿದ ಬಸ್ಸು ತುಂಬಾನೇ ರಶ್ ಆಗೋಯ್ತು. ಕೊನೆಗೂ ಹಾಸನಿಂದ ಬಸ್ ಹೊರಡ್ತು. ಬಟ್ ಅದೇ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಬರಕ್ ಆಗ್ಲೇ ಇಲ್ಲ. ಬಿಕಾಸ್ ಸಕಲೇಶ್ಪುರದ ಹತ್ರ ಬರುವಾಗ ನಾವು ಬರ್ತಾ ಇರುವಂತಹ KSRTC ಬಸ್ಸು ಸ್ಟೇರಿಂಗು ತುಂಬಾನೇ ಟೈಟ್ ಆಗಿತ್ತು ಅಂತ ಹೇಳ್ತಿದ್ರು ಡ್ರೈವರು. ಸೊ ಹಾಗಾಗಿ ಸಕಲೇಶ್ಪುರ ಡಿಪೋದಲ್ಲೇ ನಾವು ಹೋಗ್ತಿರೋಂಥ KSRTC ಬಸ್ನ ಹಾಕಿ ಬೇರೆ ಗಾಡಿನ ತಗೊಂಡ್ರು. ನಾವು ಕೂಡ ಈ ಗಾಡಿಯಿಂದ ಇಳಿದು ಇನ್ನೊಂದು ಗಾಡಿನ ಚೇಂಜ್ ಮಾಡಿದ್ವಿ. ಆ ಗಾಡಿಲೂ ಕೂಡ ಫ್ರಂಟ್ ಎಲ್ಲ ಸೀಟ್ ಇಟ್ಕೊಂಡು ಕೂತಿದ್ದ ನಮ್ಮ ಹುಡುಗ. ಫೈನಲಿ ಬಸ್ಸು ಸಕಲೇಶ್ಪುರ ಬಿಟ್ಟು ಹೊರಡ್ತು. ಟೋಟಲಿ ನೈಟ್ ಜರ್ನಿ ಅಂತೂ ತುಂಬಾನೇ ಥ್ರಿಲ್ಲಿಂಗ್ ಇತ್ತು ಗುರು. ರಾತ್ರಿ ಊಟ ಮಾಡೋದಕ್ಕೆ ಅಂತ ಒಂದು ಹೋಟೆಲ್ ಹತ್ರ ಸ್ಟಾಪ್ ಕೊಟ್ಟರು. ಆ ಊರ ಹೆಸರು, ನಿಲ್ಸಿರೋ ಸ್ಟಾಪ್ ಹೆಸರು ದಯವಿಟ್ಟು ಕೇಳಬೇಡಿ. ಯಾಕೆಂತಂದ್ರೆ ನನಗೆ ಗೊತ್ತಿಲ್ಲ, ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ಲ. ಯಾಕೆಂದರೆ ತುಂಬಾನೇ ಹೊಟ್ಟೆ ಹಸಿತಿತ್ತು. ಬನ್ನಿ ಊಟ ಮಾಡೋಣ. ಹೋಟೆಲ್ಗೆ ಎಂಟ್ರಿ ಆದ ತಕ್ಷಣನೇ ಒಂದು ಆಂಟಿ ಇದ್ರು. ಏನೇನಿದೆ ಅಂತ ಕೇಳಿದ್ಕೆ ಅವರು ಈ ಥರ ಹೇಳಿದರು. ಇಡ್ಲಿ ವಡೆ, ದೋಸೆ, ಪಲಾವು, ಊಟ ಇದೆ, ಅನ್ನ ಸಾಂಬಾರು ಇದೆ. ಪಲಾವ್ ಕೊಡಿ. ನಾವು ನೈಟ್ ಜರ್ನಿ ಜಾಸ್ತಿ ಊಟ ಮಾಡೋದು ಬೇಡ ಅಂದ್ಬಿಟ್ಟು 2 ಪಲಾವ್ ತೊಗೊಂಡ್ವಿ. 2 ಪಲಾವ್ಗೆ 120 ರೂಪೀಸ್ ಏನೋ ಆಯಿತು. ಫೈನಲಿ ಊಟ ಮಾಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರೊಳಗೆ ಧರ್ಮಸ್ಥಳ ರೀಚ್ ಆಗಿದ್ವಿ. ಬಸ್ಸಿಂದ ಇಳಿದ ತಕ್ಷಣ ನಮಗೆ ಫಸ್ಟಿಗೆ ಕಾಣಿಸೋದು ಈ ಧರ್ಮಸ್ಥಳದ ಹೆಬ್ಬಾಗಿಲು. ನೈಟು 11:15 ಆಗೈತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಕಾಣಿಸ್ತದ್ದು ಇವಾಗ ಕತ್ಲೆ ಆಗಿರೋದ್ರಿಂದ ಈಗ ಏನೋ ತೋರ್ಸೋಕ್ಕಾಗಲ್ಲ. ಬಟ್ ಆದ್ರೂ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಮಾದಪ್ಪ ಅವರು ಹುಲಿ ಮೇಲೆ ಕೂತಿದ್ದಾರೋ ಅದೇ ರೀತಿ ನಮ್ಮ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯವರು ನಂದಿ ಮೇಲೆ ಕೂತಿರೋದನ್ನ ನಾವು ನೋಡ್ಬೋದು. ಫೈನಲಿ ರೂಮ್ನ ತಗೊಳ್ಳೋದಕ್ಕೆ ಬಂದ್ವಿ. ನೀವೇನಾದರೂ ಧರ್ಮಸ್ಥಳದಲ್ಲಿ ರೂಮ್ನ ತಗೋಬೇಕು ಅಂತಂದರೆ
24/7 ರೂಮ್ ಅವೈಲೇಬಲ್ ಇರುತ್ತೆ. ಸಿಂಗಲ್ ಆಗಿ ಬಂದ್ರೂ ಸಿಗುತ್ತೆ, ಫ್ಯಾಮಿಲಿ ಬಂದ್ರೂ ಸಿಗುತ್ತೆ. ಬಟ್ ಒಂದು ಕಂಡೀಷನ್ ಏನು ಅಂತಂದ್ರೆ, ನೀವು ಎಷ್ಟೇ ಜನ ಇದ್ರೂ ಕೂಡ ಅದರಲ್ಲಿ ಒಬ್ಬರದು ಆಧಾರ್ ಕಾರ್ಡ್ನ ಕಂಪಲ್ಸರಿ ಅವರಿಗೆ ತೋರಿಸ್ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಅಡ್ರೆಸ್ಗೂ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿದಾಗ ಶೋ ಆಗೋ ಅಡ್ರೆಸ್ಗೂ ಸೇಮ್ ಇರಬೇಕಾಗುತ್ತೆ. ನಾನು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ರೂಮ್ನ ತಗೋಬೇಕಾದ್ರೆ ಈ ರೀತಿ ಕೇಸಸ್ನ ಒಂದು 2 ನೋಡ್ದೋ, ಅದಕ್ಕೆ ಹೇಳ್ತಿರೋದು. ಒಂದು 2 ಕೇಸಸಲ್ಲಿ ಅಡ್ರೆಸ್ ತುಂಬಾ ಚೇಂಜ್ ಇತ್ತು, ಬಟ್ ಅವ್ರಿಗೆ ರೂಮ್ನ ಕೊಡಲಿಲ್ಲ, ವಾಪಸ್ ಕಳಿಸಿದ್ರು. ಫೈನಲಿ ನಾವು ಕೂಡ ರೂಮ್ನ ತೊಗೊಂಡ್ವಿ. ರೂಮ್ನ ಬೆಳಗ್ಗೆ ತೋರಿಸ್ತೀನಿ. ಇವಾಗ ಟೈಮ್ ಆಯಿತು, ಎಲ್ಲರೂ ಮಲ್ಕೊಳ್ಳಿ, ಬೆಳಗ್ಗೆ ಹೇಳಿಸ್ತೀನಿ. ಹಾಯ್ ಗೈಸ್, ಈಗ ಬೆಳಗ್ಗೆ 8 ಗಂಟೆ ಕೂತು ನೈಟ್ ಸ್ವಲ್ಪ ಮಲಗಿದ್ದು ಲೇಟ್ ಆಗಿರೋದ್ರಿಂದ ಈಗ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು. ನಮ್ಮ ಫ್ರೆಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ಮುಡಿ ಕೊಡೋಕ್ಕೆ ಅಂತ ಹೋಗಿದ್ದಾನೆ. ಇನ್ನೇನು ಬರ್ಬೋದು ಅದೇ ರೂಮ್ ಈಗ ಜಸ್ಟ್ ಎದ್ದಿದ್ದು. ಒಂದು ಬಂದೆಡ್ಗೆ ತೋರಿಸ್ತೀನಿ ಹೆಂಗಾಗಿದ್ದಾನೆ ಅಂತ. ಹಾಯ್ ಗಾಯ್ಸ್, ಈಗ ನಮ್ಮ ಫ್ರೆಂಡು ಬಂದಿದ್ದಾನೆ ಅನ್ಸುತ್ತೆ. ಬನ್ನಿ ಹೆಂಗಾಗಿದ್ದಾನೆ. ಸರ್ಪ್ರೈಸ್! ಹೆಂಗಾಗಿದ್ದಾನೆ ಗುರು? ಫುಲ್ಲು ಒಳ್ಳೆ ಗ್ಲಾಸ್ ಹಾಕೊಂಡ್ ಬಂದವನೆ. ಸ್ನಾನಕ್ಕೆ ಈಗ ಇಲ್ಬೇಡವಾ? ಒಳ್ಳೆ ನೀರೈತೆ ಇಲ್ವ ಗೊತ್ತಿಲ್ವಲ್ಲ? ಗೊತ್ತಾ? ಆಯ್ತಾ? ಹೆಂಗ ಅನಿಸ್ತೈತಿ ಈಗ ನಿಂಗೆ? ಸಖತ್ತಾಗಿ ಕಾಣಿಸ್ತಿದ್ಯಾ? ಸಖತ್ತಾಗಿ ಕಾಣಿಸ್ತವನೆ. ಈಗ ಒಳಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನ ಹೋಗ್ಬೇಕು. ಓಕೆ, ಮತ್ತೆ ಈಗ ಸ್ನಾನಕ್ಕೆ ಓಡ್ತಿದ್ದೀವಿ. ಈಗ ಹಾಕೊಂಡು ನಮ್ಮ ಫ್ರೆಂಡು ಹೆಂಗೆ ಕಾಣಿಸ್ತಾವನೆ ಅಂತಂದರೆ, ಬೆಳಗ್ಗೆನೆ ಒಳ್ಳೆ ಸೂರ್ಯ ಒಳ್ದಂಗೆ ಹೊಡಿತಾವನೆ. ನೈಟ್ ಸ್ವಲ್ಪ ಮಲಗಿದ್ದು ಲೇಟ್ ಆಗಿದ್ದರಿಂದ ಎದ್ದಿತ್ತು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಈ ಲುಕ್ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡ್ಬೇಕು ನೀವೀಗ. ಫೈನಲಿ ಹೊಳೆ ಹತ್ರ ಹೋಗೋದಕ್ಕೆ ಆಟೋನ ಹುಡುಕ್ತಿದ್ದೀವಿ. ಕೊನೆಗೂ ಆಟೋ ಸಿಕ್ತು. ಫೈನಲಿ ನಾವು ಇವಾಗ ನೇತ್ರಾವತಿ ಸ್ನಾನದ ಘಟ್ಟದ ಹತ್ರ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ. ನೀರು ಎಷ್ಟಿದೆಯೋ ಗೊತ್ತಿಲ್ಲ. ನಮ್ಮ ಹುಡುಗ ಬೇರೆ ಈಚ್ ಹೊಡಿತೀನಿ ಅಂತ ಹೇಳಿದ್ದೇನೆ. ನೋಡೋಣ, ವರ್ಷನ. ಪರಿಚಯ ಇಲ್ಲದ ಜನರನ್ನ ಪರಿಚಯ ಮಾಡಿಕೊಂಡು ಮೋಸ ಹೋಗಬೇಡಿ. ಅಪರಿಚಿತ ವ್ಯಕ್ತಿಗಳ ಜೊತೆ ನಿಮ್ಮ ಹ್ಯಾಂಡ್ ಲಗೇಜ್ಗಳನ್ನ ಕೊಟ್ಟು ಸ್ನಾನಕ್ಕೆ ಹೋಗಬಾರದು. ಸ್ನಾನ ಮಾಡಕ್ಕೆ ಹೊರಡ್ತಾ ಇದ್ದೀವಿ. ಫೈನಲಿ ಇವಾಗ ಸ್ನಾನ ಆಯಿತು. ಈಗ ದೇವಸ್ಥಾನ ಹತ್ರ ಹೋಗ್ಬೇಕು. ನಿಮಗೆ ಆರಾಮಾಗಿ ಸ್ಪೆಷಲ್ ಎಂಟ್ರಿಲಿ ದೇವಸ್ಥಾನ ದರ್ಶನ ಮಾಡಿಸ್ಬಿಟ್ಟು ತಿಂಡಿ ತಿನ್ನಿಸ್ಬಿಟ್ಟು ಒಳ್ಳೊಳ್ಳೆ ಜಾಗ ನೋಡೋಣ. ಏನಂತೀರಾ ಅಷ್ಟೇ. ಫೈನಲಿ ನಾವು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಗೆಳೆಯ ಲಗೇಜ್ನ ಇಟ್ಟು ಬರೋದಕ್ಕೆ ಹೋಗಿದ್ದಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ ಮಾಡೋದಕ್ಕೆ ಎಂಟ್ರಿ ಆಗ್ತೀವಿ. ಫ್ರೆಂಡ್ಸ್, ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಬನ್ನಿ ಹೋಗೋಣ. ಮುಂದಿನ ಸ್ವಾಮಿ ದರ್ಶನ ಕೊಡ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್. ಫುಲ್ಲು ಜನ ರಶ್ ಆಗಿಬಿಟ್ಟಿದ್ದಾರೆ. ಬಾಸು ಈ ಕಡೆ ಮಿಣುಕ್ತವ್ರೆ. ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಿದ್ವಿ ಫ್ರೆಂಡ್ಸ್. ಹೋಗ್ತಾ ಹಂಗೆ ತುಂಬಾ ರಶ್ ಆಗಿರುತ್ತೆ. ದೇವ್ರ ಹತ್ರ ಹೋಗ್ಬಿಟ್ಟು ಏನಂತ ಕೇಳ್ಕೊಬೇಕು ನಮ್ಮ ಹುಡುಗರುಗಳು. ಹೇಗೆ ಮದುವೆಗೆ ಮಕ್ಕಳಾಗಲಿ ಅಂತ. ಏನಕ್ಕೆ ಅದೇ ಥರ
ಇಲ್ಲ ಕೆಲವೊಂದು ಅವ್ರದ್ದೇ ಆದ ಒಂದು ಆಸೆಗಳಿರ್ತದೆ. ಇಲ್ಲ ದುಡ್ಡು ಮಾಡಬೇಕು, ಇಲ್ಲ ಕೆಲಸ ತಗೋಬೇಕು, ಅದು ಇದು ಅಂದ್ಬಿಟ್ಟು. ಮದುವೆ ಆಗಬೇಕು ಅಂದ್ರೆ ಎಲ್ಲ ಆದ್ಮೇಲೆ ತಾನೇ ಆಗೋದು. ಅದಕ್ಕೆ ಈಗ ಗೊತ್ತಾಯ್ತು. ಮದುವೆ ಆಗಬೇಕು ಅಂದರೆ ಕೆಲಸ ಸಿಗಬೇಕು, ಆಮೇಲೆ ನೌಕರಿ ಮಾಡಬೇಕು, ಎಲ್ಲ ಸಂಪಾದನೆ ಮಾಡೇ ತಾನೇ ಆಗೋದು. ಅದಕ್ಕೆ ಲೇಟಾಗಿ ಎಲ್ಲ ಕೇಳಿದ್ರೆ ಒಂದು ಕೇಳ್ಬಿಟ್ರೆ ಆಗುತ್ತೆ. ನೋಡಿ ನಮ್ಮ ಹುಡುಗನ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ ಸಿಕ್ಕೈತೆ. ನೀವು ಯಾವುದೇ ದೇವ್ರ ಹತ್ರ ದೇವಸ್ಥಾನ ಹತ್ರ ಹೋದರೆ ನನಗೆ ದುಡ್ಡು ಬೇಕು, ಕೆಲಸ ಬೇಕು, ಏನು ಬೇಕು ಅವೆಲ್ಲನೂ ಕೇಳಕ್ಕೆ ಹೋಗ್ಬಿಡಿ. ತಮಗೆ ಅದಕ್ಕಿಂತ ಮದುವೆ ಆಗಲಿ ಏನು ಒಳ್ಳೇದು ಅದನ್ನ ಕೊಟ್ಟರೆ ಸಾಕು. ಆಲ್ರೆಡಿ ಮದುವೆ ಆಗಿರೋರು ಏನಂತ ಏನು ಕೇಳಬೇಕು, ತಮಗೆ ಏನು ಹಿತ ಅನ್ಸುತ್ತೋ ಅದನ್ನ ದೇವ್ರು ಕೊಟ್ಟರೆ ಸಾಕು. ಹಣ್ಣು ಕಾಯಿ ಸೇವಾ ಕೌಂಟರ್ನಲ್ಲಿ ಹಣ್ಣು ಕಾಯಿ ತಗೊಂಡು ಹೊರಟ್ವಿ. ದೇವರ ಗರ್ಭಗುಡಿಯ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಗಂಡು ಮಕ್ಕಳು ಶರ್ಟು ಮತ್ತು ಬನಿಯನ್ನು ತೆಗೀರಿ ಅಂತ ಹೇಳ್ತಾರೆ. ಹಾಗಾಗಿ ಶರ್ಟು ಮತ್ತು ಬನಿಯನ್ನು ತೆಗೆದು ಸ್ವಾಮಿಯ ದರ್ಶನ ಮಾಡೋದಕ್ಕೆ ಅಂತ ಹೊರಟು. ನೋಡ್ತಾ ಇರುವಂಥ ಎಲ್ಲ ನನ್ನ ಸೆಲೆಬ್ರಿಟೀಸು ಅಮ್ಮನವರ ದರ್ಶನ ಮಾಡಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಭಾಗ್ಯವನ್ನು ಮಾಡಿ. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ. ಜಯ ನನಗೇ ಇರ್ಲಪ್ಪ. ನನ್ನ ಎಲ್ಲ ಕಷ್ಟಗಳಿಗೂ ನನ್ನ ಎಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಭಯ ಹುಟ್ಟಿದಂಥ ಸಂದರ್ಭದಲ್ಲಿ ನನಗೆ ಧೈರ್ಯ ತೋರಿದವರು, ದಾರಿ ತೋರಿದವರು ನಮ್ಮ ಮಂಜುನಾಥ ಸ್ವಾಮಿ ಧರ್ಮಸ್ಥಳ. ಏನಿಲ್ಲ, ನನಗಿದ್ದಿದ್ದು ಒಂದೇ ನಂಬಿಕೆ, ನನ್ನ ಮಂಜುನಾಥ ಸ್ವಾಮಿ ನನ್ನ ಕೈ ಬಿಡಲ್ಲ ಅಂತ. ಚಿಕ್ಕವ್ ನಾನು ತುಂಬ ಸ್ಕೂಲಲ್ಲಿದ್ದೆ, ಆಗಲೂ ಕೂಡ ನನಗೇನೋ ಒಂದು ಕನೆಕ್ಷನ್ ಇದೆ ಅನ್ನೋ ಫೀಲಿಂಗು. ನನಗೆ ಪ್ರತಿ ಸಲ ಧರ್ಮಸ್ಥಳಕ್ಕೆ ಬಂದಾಗಲೂ ನನ್ನ ಕಣ್ಣು ತುಂಬಿ ಬರುತ್ತೆ. ನನ್ನ ಪ್ರತಿ ಸಕ್ಸಸ್ಗೂ ನನ್ನ ತಾಯಿ ಹೇಳ್ತಾ ಇರ್ತಾರೆ, ನಮ್ಮಮ್ಮ ಯಾವಾಗಲೂ ಧರ್ಮಸ್ಥಳ ಮಂಜುನಾಥನ್ ಬೇಡ್ಕೊ ಎಲ್ಲ ಆಗುತ್ತೆ ಅಂತ. ಸೊ ಆ ನಂಬಿಕೆಯಲ್ಲಿ ನಾವು ಬೆಳೆದು ಬಂದಿರೋರು. ಈಗ ಪ್ರಸಾದಕ್ಕೆ ಹೋಗ್ತಿದ್ದೀವಿ 3ನೇ ನಂಬರ್ ಗೇಟಿಂದ. ಪ್ರಸಾದ 10:30ಇಂದನೇ ಸ್ಟಾರ್ಟ್ ಆಗುತ್ತಂತೆ. ಈಗ ಹೋಗ್ತಾ ಇದ್ದೀವಿ. ಹಂಗೆ ಬರಬೇಕು, ಜನ ಜಾಸ್ತಿ ಅವರಲ್ಲ, ಜನ ಜಾಸ್ತಿ. ಮುಂಚೆ ಎಲ್ಲ ಹಂಗೆ ಹೋಗ್ತಿದ್ದಲ್ಲ, ದೇವರು ದರ್ಶನ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಹೋಗ್ತಿದ್ದೋ. ಬಟ್ ಇವಾಗ ಒಂದು ಸ್ವಲ್ಪ 3ನೇ ನಂಬರ್ ಗೇಟಿಂದ ಹೋಗಕ್ಕೆ ಹೇಳಿದ್ದಾರೆ. ವೈಟ್ ಆ್ಯಂಡ್ ವೈಟ್ ಹಾಕೊಂಡು, ಬಿಸಿಲಿಗೆ ಗ್ಲಾಸ್ ಹಾಕೊಂಡು ಬನ್ನಿ ಎಲ್ಲ ದೇವಸ್ಥಾನ ಸುತ್ತನ. Oh my God. ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಪ್ರಸಾದ ಸ್ವೀಕರಿಸಲಿಲ್ಲ ಅಂತಂದ್ರೆ ಅದಕ್ಕೆ ಧರ್ಮಸ್ಥಳಕ್ಕೆ ಬಂದಿತ್ತು ಫುಲ್ ಫೀಲ್ ಆಗಲ್ಲ. ಅದಕ್ಕೋಸ್ಕರನೇ ದರ್ಶನ ಮುಗಿಸ್ಕೊಂಡು ಈಗ ಪ್ರಸಾದ ತಗೊಳ್ಳೋದಕ್ಕೆ ಹೋಗ್ತಿದ್ದೀವಿ. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಪ್ರಸಾದ ತಿನ್ಕೊಂಡು ಬರಿಗಾಲಲ್ಲಿ ನಡ್ಕೊ ಬರೋದಕ್ಕೆ ಈ ಬಿಸಿಲಲ್ಲಿ ಕಾಲೆಲ್ಲ ಇದಾಗೋದು. ಈಗ ರೂಮ್ ಹತ್ರ ಬಂದಿದ್ದೀವಿ. ಈಗ ಲಗೇಜ್ ತಗೊಂಡು ಹೋಗ್ಬೇಕು. ರೂಮ್ನ ಲೀವ್ ಮಾಡ್ತಿದ್ದೀವಿ. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು ಏನೋ. ಅದೇ ಬೇಡ ಬೇಡ, ಇಂಗ್ಲೀಷಲ್ಲಿ ಕನ್ನಡ ಮಾತ್ರ ಇದನ್ನು ಹಾಕಿನಿ. ರೂಮ್ ಬಿಡ್ತಿದ್ದೀವಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ಗುಡ್ ಬೈ. ಈಗ ಧರ್ಮಸ್ಥಳ ಎಲ್ಲ ದರ್ಶನ ಆಗಿ ರೂಮ್ನ
ಇದು ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ಈಗ ಕೀ ಕೊಟ್ಬಿಟ್ಟು ಭಯ ಸುಬ್ರಹ್ಮಣ್ಯ. ಫೈನಲಿ ಇವಾಗ ರೂಮ್ನ ಚೆಕ್ಔಟ್ ಆಗ್ತಿದ್ದೀವಿ. Oh my god. ವಿಡಿಯೋ ನೋಡ್ತಿರೋಂಥ ಸೆಲೆಬ್ರಿಟೀಸು ಯಾರೆಲ್ಲ ಇನ್ನೂ ಧರ್ಮಸ್ಥಳಕ್ಕೆ ಒಂದ್ಸಲನೂ ವಿಸಿಟ್ ಮಾಡಿಲ್ಲ ಅವರು ಒಂದ್ಸಲನಾದರೂ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ನಾನು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದ್ದೀನಿ ಅಂತ ಅನ್ನೋರು ಇವಾಗ ನಾನು ತೋರಿಸೋಂಥ ಪ್ಲೇಸಸ್ಗೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರಿ ಅನ್ನೋದನ್ನ ಕಮೆಂಟ್ ಮಾಡಿ. ನೀವೇನಾದರೂ ಧರ್ಮಸ್ಥಳಕ್ಕೆ ಬಂದರೆ ಈ ಪ್ಲೇಸಸ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದೇವಸ್ಥಾನದ ಮುಂದೆ ನಿಮ್ಗೊಂದು ಪಾರ್ಕ್ ಸಿಗುತ್ತೆ. ಈ ಪಾರ್ಕ್ ನಿಮಗೆ ನೋಡೋದಕ್ಕೆ ನಾರ್ಮಲ್ ಆಗಿ ಕಂಡ್ರು ಅದ್ರೊಳಗಡೆ ಎಂಟ್ರಿ ಆಗಿ ಒಂದು 5 ನಿಮಿಷ ಕೂತ್ ನೋಡಿ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಅಲ್ಲಿರೋ ಗ್ರೀನರಿ ಜೊತೆಗೆ ಅಲ್ಲಿರುವಂಥ ಸ್ಟ್ಯಾಚ್ಯೂಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಆನಂದ ಆಗುತ್ತೆ. ಆ ಪಾರ್ಕ್ ಒಳಗಡೆ ನಿಮ್ಗೊಂದು ಮ್ಯೂಸಿಯಂ ಕೂಡ ಸಿಗುತ್ತೆ. ಆ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಫಿಶಸ್ ನ ನೀವು ನೋಡಬಹುದು. ಅಲ್ಲಿಂದ ಹೊರಗಡೆ ಬಂದಾಗ ಸಿಗುವಂತದ್ದು ಆಟೋಮೊಬೈಲ್ ಮ್ಯೂಸಿಯಂ ಅಂದ್ರೆ ವಾಹನ ಸಂಗ್ರಹಾಲಯ. ತುಂಬಾ ವೆರೈಟಿ ಮತ್ತು ಹಳೆಯ ಕಾರ್ನ ನೋಡೋದ್ರ ಜೊತೆಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರ್ನ ನೋಡೋದನ್ನ ಮರಿಬಿಡಿ. ಹಾಗೆ ಅಲ್ಲೇ ಇರುವಂತಹ ಬಾಹುಬಲಿ ವಿಗ್ರಹವನ್ನು ಕೂಡ ನೋಡೋದನ್ನ ಮರಿಬೇಡಿ. ವಿಡಿಯೋ ನೋಡಿರುವಂತೆ ಎಲ್ಲ ನನ್ನ ಸೆಲೆಬ್ರಿಟೀಸು ಪಾರ್ಟ್ 2 ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಪಾರ್ಟ್ 2 ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಸೋದ್ರ ಜೊತೆಗೆ ಕುಕ್ಕೆನಲ್ಲೇ ಇರುವಂತಹ ಮತ್ತು ಮಿಸ್ಟರಿಯಾಗಿ ಉಳಿದಿರುವಂತಹ ಒಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದೀವಿ. ತುಂಬಾನೇ ಮಾಹಿತಿಗಳನ್ನ ಕಲೆ ಹಾಕಿ ಸ್ಪೆಷಲ್ ಆಗಿ ಮಾಡಿರುವಂತಹ ವಿಡಿಯೋ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೆಲೆಬ್ರಿಟೀಸ್. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್, ಜೈ ಗುರುದೇವ. ಇಲ್ಲಿ ಏನಾದ್ರೂ ಕಷ್ಟ ಆಗ್ಲಿ, ಇದು ನಾನು ಸ್ಟಾರ್ ಆಗ್ಬೇಕು. ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಆಟ